ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ಇಂದಿನ ಆರಾಧನೆಯನ್ನು ಆಶೀರ್ವದಿಸು. ಆತ್ಮನಾದ ದೇವರನ್ನ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಡುವಂತಹ ಹಾಡುಗಳು, ಧ್ಯಾನಿಸುವಂತಹ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆಪಡಿಸುವಂತೆ ಕೃಪೆ ಮಾಡು. ಅದಕ್ಕಿಂತಲೂ ಮಿಗಿಲಾಗಿ ಆತ್ಮನಾದ ದೇವರನ್ನ, ಆರಾಧನೆಗೆ ಯೋಗ್ಯನಾದ ದೇವರನ್ನ ಆತ್ಮದಲ್ಲಿ ಆರಾಧಿಸುವಂತೆ ನಮ್ಮನ್ನ ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೇ, ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ. ಆಶೀರ್ವದಿಸು. ಪ್ರಾರ್ಥನೆ ಕಲಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ ಕೊಟ್ಟಿರುವಾಗ, ದೇವರು ಕೊಟ್ಟಿರುವಂತಹ ಸಂದರ್ಭವನ್ನ ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸುವ. ಕೀರ್ತನೆಗಳು 25ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ಹೌದು, ಈ ಲೋಕದಲ್ಲಿ ನಮ್ಮನ್ನು ಸೋಲಿಸುವುದಕ್ಕೋಸ್ಕರವಾಗಿ ಅನೇಕರು ಅನೇಕ ವಿಧದಲ್ಲಿ ಪ್ರಯತ್ನ ಪಡುತ್ತಿರುವಂತಹ ಈ ಕಾಲಘಟ್ಟಗಳಲ್ಲಿ ಸರ್ವಶಕ್ತನಾದ ದೇವರು ತನ್ನ ಮಕ್ಕಳಾದ ನಮಗೆ ಕೊಟ್ಟಿರುವಂತಹ ಜಯವನ್ನ ನೆನೆಸಿ ಉತ್ಸಾಹ ಧ್ವನಿಯೊಡನೆ ಆತನನ್ನು ನಾವು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ನೆನೆಸ್ಕೊಳ್ಬೇಕು. 20ನೇ ಕೀರ್ತನೆ ಅನ್ನುವಂಥದ್ದು ದಾವೀದನು ಬರೆದಂತಹ ಒಂದು ಕೀರ್ತನೆ. ದಾವೀದನು ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಸ್ರಾಯೇಲರು ದಾವೀದನಿಗೋಸ್ಕರವಾಗಿ ಪ್ರಾರ್ಥಿಸಿದಂತಹ ಒಂದು ಪ್ರಾರ್ಥನೆ ಇದಾಗಿದೆ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡ್ತೇವೆ. ಈ ಮುಂಜಾನೆಯಲ್ಲಿ ಪಾಪದ ಮೇಲೆ ನಮಗೆ ಜಯವನ್ನ ಕೊಟ್ಟಂತಹ, ನರಕದ ಮೇಲೆ ನಮಗೆ ಜಯವನ್ನು ಕೊಟ್ಟಂತಹ, ಸೈತಾನನ ಎಲ್ಲ ತಂತ್ರಗಳ ಮೇಲೆ ನಮಗೆ ಜಯವನ್ನು ಕೊಟ್ಟಂತಹ, ಸೈತಾನನ ಎಲ್ಲ ಉಪಾಯಗಳ ಮೇಲೆ ನಮಗೆ ಜಯವನ್ನು ಕೊಟ್ಟಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಮುಂಜಾನೆಯಲ್ಲಿ ಉತ್ಸಾಹ ಧ್ವನಿಯೊಡನೆ, ಸಂತೋಷದೊಡನೆ, ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜವನ್ನ ಎತ್ತುತ್ತೇವೆ. ಈ ಮುಂಜಾನೆಯಲ್ಲಿ ನಮ್ಮನ್ನು ಸೈತಾನನ ಎಲ್ಲ ತಂತ್ರಗಳಿಂದ ಬಿಡಿಸಿ ಜಯವನ್ನ ಕೊಟ್ಟಂತಹ ದೇವರಿಗೆ ಉತ್ಸಾಹದಿಂದ ಆತನನ್ನು ನಾವು ಆರಾಧಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಅತ್ಯಂತ ಹಳೆಯದಾದಂತಹ ಒಂದು ಹಾಡು. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಇದುವೇ ಪ್ರಸನ್ನ ವೇಳೆಯೂ, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯೂ, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ.
ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗವ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗವ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ತಿರ ಬಂದೀಗ, ಕ್ಷಮಾಪಣೆ ನೀವೊಂದೀಗ. ಕ್ರಿಸ್ತನ ಹತ್ತಿರ ಬಂದೀಗ, ಕ್ಷಮಾಪಣೆ ನೀವೊಂದೀಗ. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು, ಕೃಪೆ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ. ಶಿಲುಬೆ ತಾಳಿದ ಯೇಸುವನ್ನು ನಂಬಿ ನೀವೊಂದು ಜೀವವನ್ನು. ಶಿಲುಬೆ ತಾಳಿದ ಯೇಸುವನ್ನು ನಂಬಿ ನೀವೊಂದು ಜೀವವನ್ನು. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳಲ ಸಾಧ್ಯವು. ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳಲ ಸಾಧ್ಯವು. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಕೃಪಾ ಕಾಲವು ಇಂದೀಗಲೇ, ಕೃಪಾ ಕಾಲವು ಇಂದೀಗಲೇ. ಅಪೊಸ್ತಲನಾದ ಅಪೊಸ್ತಲನಾದಂಥ ಪೇತ್ರನು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಆ ಹೆಸರಿನಿಂದಲೇ ಅಂದರೆ ಯೇಸುವಿನ ಹೆಸರಿನಿಂದಲೇ ಹೊರತು ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆಯಾಗುವುದಿಲ್ಲ.
ಒಂದು ದಿನ ಮಧ್ಯಾಹ್ನದ ಒಂದು ಪ್ರಾರ್ಥನೆಗೋಸ್ಕರವಾಗಿ ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಕುಂಟನನ್ನ, ಅವನ ಕುರಿತಾಗಿ ಹೇಳಿರುವಂಥದ್ದು ಹುಟ್ಟು ಕುಂಟನನ್ನ ಭಿಕ್ಷೆ ಬೇಡುವುದಕ್ಕಾಗಿ ದೇವರ ಪವಿತ್ರಾತ್ಮನು ದೈವ ಪ್ರೇರಿತವಾದಂತಹ ದೇವರ ವಾಕ್ಯವನ್ನ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾನೆ ಅಥವಾ ಬರೆಸಿದ್ದಾನೆ ಎಂಬುದನ್ನು ನಾವು ನೋಡಬಹುದು. ಇಲ್ಲಿ ವೈದ್ಯನಾದಂತಹ ಲೂಕನು ಅಪೊಸ್ತಲರ ಕೃತ್ಯವನ್ನ ಬರೆಯುವಾಗ ದೇವರ ಪವಿತ್ರಾತ್ಮನು ದೈವ ಪ್ರೇರಿತವಾದಂತಹ ಪದಗಳನ್ನ ವೈದ್ಯನಾದಂತಹ ಲೂಕನಿಗೆ ಕೊಡುವುದರ ಮೂಲಕ ಈ ಸಂಭವದ ಸಂಪೂರ್ಣವಾದ ಚಿತ್ರಣವನ್ನ ಓದುಗರಿಗೆ ಒದಗಿಸುವಂತದ್ದಾಗಿ ನೋಡುತ್ತೇವೆ. ಪೇತ್ರ ಯೋಹಾನರು ಮಧ್ಯಾಹ್ನದ 3 ಗಂಟೆಗೆ ನಡೆಯುವಂತಹ ಒಂದು ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರುವಾಗ ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಭಿಕ್ಷೆ ಬೇಡುವುದಕ್ಕಾಗಿ ದೇವಾಲಯದ ಸುಂದರವೆಂಬ ಬಾಗಿಲ ಬಳಿಯಲ್ಲಿ ಕುಳ್ಳರಿಸಿದರು. ಅಂದ್ರೆ ಈ ಒಂದು ಸಂಭವಕ್ಕೆ ಅಥವಾ ಈ ನಡೆದಂತಹ ಈ ಒಂದು ಕಾರ್ಯಕ್ಕೆ ಸಾಕ್ಷಿ ಸಮೇತವಾದಂತಹ ಅಥವಾ ಪರಿಪೂರ್ಣವಾದಂತಹ ಮಾಹಿತಿಯನ್ನ ನಾವು ನೋಡಬಹುದು. ಸಾಧಾರಣವಾಗಿ ದೇವಾಲಯಕ್ಕೆ ಬರುವಂತಹ ಜನರಿಂದ ಭಿಕ್ಷೆಯನ್ನು ಎದುರು ನೋಡುತ್ತಿದ್ದಂತಹ ಈ ಹುಟ್ಟು ಕುಂಟ ಪೇತ್ರ ಯೋಹಾನರ ಮೂಲಕವಾಗಿಯೂ ಏನಾದರೂ ಲಭಿಸುತ್ತದೆ ಎಂಬ ಆಸೆಯಿಂದ ಅವರನ್ನು ನಿರೀಕ್ಷಿಸಿ ನೋಡಿದ. ಆದರೆ ಪೇತ್ರನು ಕೇವಲ ಲೌಕಿಕವಾದಂತಹ ಅಥವಾ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಇರುವಂತಹ ಒಂದು ಉಡುಗೊರೆಯನ್ನ ಕೊಡದೆ ಅವನ ಜೀವಿತಕ್ಕೆ ಬೇಕಾದಂತಹ ಪರಿಪೂರ್ಣವಾದ ಒಂದು ಉಡುಗೊರೆಯನ್ನ ಕೊಡುವಂತದಾಗಿ ನೋಡುತ್ತೇವೆ. ಇಲ್ಲಿ ಪೇತ್ರನು ಹೇಳುವಂಥದ್ದು, ಬೆಳ್ಳಿ ಬಂಗಾರಗಳು ನನ್ನಲ್ಲಿಲ್ಲ, ಆದರೆ ನನ್ನಲ್ಲಿರುವುದನ್ನ ನಿನಗೆ ಕೊಡುತ್ತೇನೆ. ಅದರ 6ನೇ ವಾಕ್ಯದಲ್ಲಿ ನನ್ನಲ್ಲಿರುವಂಥದ್ದನ್ನ ಕೊಡುತ್ತೇನೆ. ಅದೇನು? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ಈ ಒಂದು ಸಂಭವ ದೇವಾಲಯದಲ್ಲಿ ದೇವರನ್ನ ಪ್ರಾರ್ಥಿಸುವುದಕ್ಕೆ ಸೇರಿ ಬಂದಂತಹ ಜನರಿಗೆ ಒಂದು ವಿಸ್ಮಯಕಾರಿಯಾಗಿ ಮಾರ್ಪಟ್ಟಿತು. ಪೇತ್ರನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಹೇಳಿದಾಗ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಆರಿ ನಿಂತು ನಡೆದಾಡಿದನು. ನಡೆಯುತ್ತಾ ಆರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯಕ್ಕೆ ಹೋದನು. ಇದರ ಮೂಲಕವಾಗಿ ಜನರು ಅತ್ಯಾಶ್ಚರ್ಯದಿಂದ ಪೇತ್ರ ಯೋಹಾನರನ್ನ ದೃಷ್ಟಿಸಿ ನೋಡುತ್ತಿರುವಾಗ
ಇದರ ಮೂಲಕವಾಗಿ ಯಹೂದ್ಯ ಅಧಿಕಾರಿಗಳು ಪೇತ್ರ ಯೋಹಾನರನ್ನ ಸೆರೆಮನೆಯಲ್ಲಿ ಹಾಕಿ ಅವರಿಗೆ ತಾಕೀತನ್ನ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಜನರಿಗೆ ಪೇತ್ರನು ಹೇಳುವಂಥದ್ದು, ಬರಬೇಕಾದ ರಕ್ಷಣೆ ಇನ್ನಾತ್ರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ, ಯಾವ ಹೆಸರಿನಿಂದಲೇ? ಈ ಹುಟ್ಟು ಕುಂಟನನ್ನ ನಡೆದಾಡುವಂತೆ ಮಾಡಿದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಮಾತ್ರ ಮನುಷ್ಯರಿಗೆ ರಕ್ಷಣೆಯಾಗುವಂಥದ್ದು. ಮನುಷ್ಯರಿಗೆ ಒಂದು ಶಾಶ್ವತವಾದ ರಕ್ಷಣೆ, ಅಥವಾ ಯೋಹಾನ 3:16 ಯೇಸು ಸ್ವಾಮಿ ಹೇಳಿರುವಂತಹ ಪ್ರಕಾರ ನಿತ್ಯ ಜೀವ ಮಾನವನ ಯಾವ ರೀತಿಯ ಪುಣ್ಯ ಕಾರ್ಯಗಳಿಂದ, ಪುಣ್ಯ ನಡತೆಯಿಂದ ಹೊಂದಿಕೊಳ್ಳುವುದಕ್ಕೆ ಅಸಾಧ್ಯ. ಆದರೆ ಯೇಸು ಕ್ರಿಸ್ತನ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನ ಮೂಲಕ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ರಕ್ಷಣೆಯನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಅನೇಕ ವಿಧವಾದಂತಹ ಹೋರಾಟಗಳ ಮಧ್ಯದಲ್ಲಿ ಕ್ರೈಸ್ತತ್ವವು ಇಂದು ದೃಢವಾಗಿ ನಿಲ್ಲುವುದಕ್ಕೆ ಕಾರಣ ಇದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸ್ಥಾಪಿಸವಾದಂತಹ ಒಂದು ದೈವಿಕವಾದ ಕಾರ್ಯ. ಅನೇಕ ಪಾಪಿಗಳು ಮಾನಸಾಂತರಕ್ಕೆ ನಡೆಸುವಂತದಕ್ಕೆ ಕಾರಣ ಯೇಸು ಕ್ರಿಸ್ತನೆಂಬ ಈ ಹೆಸರುವಿನ ಮೂಲಕ ಮಾತ್ರ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವಾಗ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಂಥದ್ದು, ಕಳೆದ ಒಂದು ವಾರ ಭೌತಿಕವಾದಂತಹ ಕೆಲವು ಮೇಲುಗಳನ್ನ ನಾವು ಹೊಂದಿಕೊಂಡದ್ದರ ಫಲವಾಗಿ ಅಲ್ಲ. ಈ ಹುಟ್ಟು ಕುಂಟನು ದೇವರನ್ನ ಕೊಂಡಾಡಿದ್ದು, ಕುಣಿದಾಡಿ ದೇವರನ್ನ ಸ್ತುತಿಸಿದ್ದು ಪೇತ್ರ ಯೋಹಾನರಿಂದ ಲಭಿಸಿದಂತಹ ಅಥವಾ ಜನರಿಂದ ಲಭಿಸಿದಂತಹ ಭಿಕ್ಷೆಯ ಮೂಲಕವಾಗಿ ಅಲ್ಲ. ಈ ಹುಟ್ಟು ಕುಂಟನು ದೇವರನ್ನ ಕೊಂಡಾಡಿದ್ದು ತಾನು ಅದುವರೆಗೂ ಅನುಭವಿಸದೇ ಇದ್ದಂತಹ ಒಂದು ಬಿಡುಗಡೆಯನ್ನ ಅವನ ಜೀವಿತದಲ್ಲಿ ಹೊಂದಿಕೊಂಡದ್ದರ ಮೂಲಕವಾಗಿ. ನಾವುಗಳು ದೇವರನ್ನ ಆರಾಧಿಸಬೇಕಾದಂಥದ್ದು ಕಳೆದ ಒಂದು ವಾರ ದೇವರು ನಮ್ಮನ್ನು ಸಂರಕ್ಷಣೆ ಮಾಡಿದ್ದನು ಎಂಬುದಾಗಿ ಮಾತ್ರವಲ್ಲ, ಕಳೆದ ಒಂದು ವಾರ ದೇವರು ನಮಗೆ ಬೇಕಾದ ಆಹಾರವನ್ನ, ವಸ್ತ್ರವನ್ನ, ಆರೋಗ್ಯವನ್ನ ಕೊಟ್ಟದ್ದರ ಫಲವಾಗಿ ಮಾತ್ರವಲ್ಲ, ಮಿಗಿಲಾಗಿ ಆತ್ಮರಕ್ಷಣೆಯನ್ನ ನಮಗೆ ಕೊಟ್ಟದರ ಫಲವಾಗಿ ದೇವರನ್ನ ಕೊಂಡಾಡುವಂತವರಾಗಿರಬೇಕು. ಈ ಹುಟ್ಟು ಕುಂಟನು ದೇವಾಲಯಕ್ಕೆ ಹೋಗಿ ದೇವರನ್ನ ಆರಾಧಿಸಿದ. ಈ ಮುಂಜಾನೆಯಲ್ಲಿ ಕರ್ತನ ದಿನದಲ್ಲಿ ಈ ಆತ್ಮರಕ್ಷಣೆಯನ್ನ ಹೊಂದಿಕೊಂಡಿರುವಂತಹ ನಾವುಗಳು ದೇವಾಲಯದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಇಲ್ಲಿ ಹಾಡುಗಾರರು ಹೇಳಿರುವಂಥದ್ದು, ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಕ್ರೈಸ್ತರಾದ ನಾವುಗಳು ನಮಗೆ ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ, ನಮ್ಮ ಜನನ ಪ್ರಮಾಣ ಪತ್ರದಲ್ಲಿ ಕ್ರೈಸ್ತರು ಎಂಬ ಧರ್ಮದ ಭಾಗದಲ್ಲಿ ಕ್ರೈಸ್ತರು ಎಂಬ ಹೆಸರು ಉಲ್ಲೇಖಿಸಲ್ಪಟ್ಟಿರಬಹುದು ಅಥವಾ ಉಲ್ಲೇಖಿಸಲ್ಪಟ್ಟಿದೆ.
ಆದರೆ ನಿಜವಾದ ರಕ್ಷಣೆಯನ್ನ ನಾವು ಹೊಂದಿಕೊಂಡಿದ್ದೇವ ಎಂಬುವಂಥದ್ದನ್ನ ನಾವು ಒಂದು ಸಾರಿ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಆ ರಕ್ಷಣೆಯನ್ನ ಯಥಾರ್ಥವಾಗಿ ಹೊಂದಿಕೊಳ್ಳದೆ ಹೋಗಿದ್ದರೆ ಹಾಡುಗಾರನು ಹೇಳುವ ರೀತಿಯಲ್ಲಿ ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಈಗಲೇ ಬಂದಿದೆ. ಯೋಹಾನನು ಯೊರ್ದಾನೊಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸುವಂತಹ ಸಂದರ್ಭದಲ್ಲಿ ಅನೇಕರು ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಫರಿಸಾಯರು ಮತ್ತು ಸದ್ದುಕಾಯರಲ್ಲಿ ಅನೇಕರು ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರ್ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ಸರ್ಕಾರದವರು ಕೊಡುವಂತಹ ಜನನ ಪ್ರಮಾಣ ಪತ್ರದಲ್ಲಿ ಜಾತಿಯ ಜಾಗದಲ್ಲಿ ಕ್ರೈಸ್ತನು ಎಂಬುದಾಗಿ ಇದ್ದರೆ ಸಾಲದು. ಕ್ರೈಸ್ತನು ಯಾರೆಂದರೆ ಪೌಲಲ್ಲಿ ಯೋಹಾನನು ಹೇಳುವಂಥದ್ದು, ಯಥಾರ್ಥವಾಗಿ ನಿನ್ನಲ್ಲಿ ಕ್ರಿಸ್ತನು ಹುಟ್ಟಿರುವುದಾದರೆ, ಯಥಾರ್ಥವಾಗಿ ನೀನು ಆತ್ಮನಿಂದ ನಡೆಸುವಂತವನಾಗಿದ್ದರೆ ನೀನು ತಕ್ಕ ಫಲಗಳಿಂದ ಅದನ್ನು ತೋರಿಸು. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂತಹ ಉದ್ದೇಶ ನೀವು ಫಲವನ್ನ ಕೊಡುವಂತವರಾಗಿರಬೇಕು. ಯಾವ ರೀತಿಯಾದಂತಹ ಫಲ? ಯೋಹಾನ 15, ಅದು ನಿಲ್ಲುವಂತಹ ಫಲ. ಅಂದ್ರೆ ನಮ್ಮ ಜೀವಿತ ಇತರರಿಗೆ ಒಂದು ಮಾದರಿಯ ಜೀವಿತವಾಗಿರಬೇಕು. ಸೊ ನಮ್ಮ ಜೀವಿತದ ಮೂಲಕ ಇತರರು ಕ್ರಿಸ್ತನನ್ನ ಕಂಡುಕೊಳ್ಳಬೇಕು. ಕಂಡುಕೊಂಡಂತಹ ಇತರರು ನಮ್ಮ ಜೀವಿತದ ಮೂಲಕವಾಗಿ ಅವರು ಒಂದು ಫಲವಾಗಿ ನಿಲ್ಲುವಂತವರಾಗಿರಬೇಕು. ನಮ್ಮ ಜೀವಿತ ಅವರಿಗೆ ಒಂದು ವಿಘ್ನವಾಗಿ ಮಾರ್ಪಡಬಾರದು. ಅದು ಯಥಾರ್ಥವಾದ ಕ್ರೈಸ್ತ ಜೀವಿತ. ಅದನ್ನೇ ಇಲ್ಲಿ ಯೋಹಾನನು ಹೇಳುವಂಥದ್ದು, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಈ ಮುಂಜಾನೆಯಲ್ಲಿ ಹಾಡುಗಾರನು ಹಾಡುವಂಥದ್ದು, ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಸೊ ಈ ಮುಂಜಾನೆಯಲ್ಲಿ ಅಲ್ಪ ನಿಮಿಷದ ದೇವರ ಧ್ಯಾನಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ವಿಷಯ ಅನ್ನುವಂಥದ್ದು ದೇವ ಜನರನ್ನ ಸಜ್ಜುಗೊಳಿಸುವಂಥದ್ದು, ಪ್ರಿಪೇರಿಂಗ್ ದ ಪೀಪಲ್ ಆಫ್ ಗಾಡ್. ಪ್ರತ್ಯೇಕವಾಗಿ ದೇವರು ಪ್ರತಿಯೊಬ್ಬ ಕ್ರೈಸ್ತರಿಗೆ ಪ್ರತ್ಯೇಕವಾಗಿ ತನ್ನ ಸೇವೆಗಾಗಿ ಆಯ್ಕೆ ಮಾಡಿಕೊಂಡವರಿಗೆ ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿರುವಂತದ್ದಾಗಿ ನಾವು ನೋಡುವಂತವರಾಗಿದ್ದೇವೆ. ಸಭೆಗಳಲ್ಲಿ ನಾನಾ ವಿಧವಾದಂತಹ ಸೇವಕರುಗಳನ್ನ ಸತ್ಯವೇದದಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕೆಲವರನ್ನು ಅಪೊಸ್ತಲರನ್ನಾಗಿ, ಕೆಲವರನ್ನು ಉಪದೇಶಿಗಳನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಹೀಗೆ ಹಲವು ವಿಧವಾದಂತಹ ಜವಾಬ್ದಾರಿಗಳನ್ನ
ದೇವರು ತನ್ನ ಸೇವೆಗಾಗಿ ಆರಿಸಿಕೊಂಡವರಿಗೆ ಕೊಟ್ಟಿರುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ಈ ರೀತಿ ಜವಾಬ್ದಾರಿಗಳನ್ನ ಕೊಟ್ಟಿರುವಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ ಚಾಚು ತಪ್ಪದೆ ಪಾಲಿಸುವುದಕ್ಕೆ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಯೇಸುಸ್ವಾಮಿಯ ಐಹಿಕ ಸೇವೆಯ ಪ್ರಾರಂಭದಲ್ಲಿ ಆತನು ಕೆಲವು ವ್ಯಕ್ತಿಗಳನ್ನ ಆರಿಸಿ ತೆಗೆದುಕೊಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಯೇಸುವಿನ ಐಹಿಕ ಸೇವೆಯ ಸಂದರ್ಭದಲ್ಲಿ ಯೇಸುವಿನ ಬೋಧನೆಯನ್ನ ಕೇಳುವುದಕ್ಕೆ, ಯೇಸು ಮಾಡಿದಂತಹ ಅದ್ಭುತಗಳನ್ನ ಅನುಭವಿಸುವುದಕ್ಕೆ, ದೇವರು ಯೇಸುಸ್ವಾಮಿ ಕೊಡುವಂತಹ ಉಚಿತವಾಗಿ ಕೊಡುವಂತಹ ಆಹಾರವನ್ನ ತಿನ್ನುವುದಕ್ಕೆ ಅನೇಕರು ಯೇಸುವಿನ ಹಿಂದೆ ಹೋಗುವಂತ ಸಂಭವಗಳು ಸುವಾರ್ತೆಗಳಲ್ಲಿ ಬರೆದಿರುವಂತದ್ದಾಗಿ ನಾವು ನೋಡುತ್ತೇವೆ. ಹೀಗೆ ತನ್ನನ್ನು ಹಿಂಬಾಲಿಸುತ್ತಿದ್ದ ಜನರ ಮಧ್ಯದಿಂದ ಕೆಲವು ವ್ಯಕ್ತಿಗಳನ್ನ ಯೇಸುಸ್ವಾಮಿ ಆರಿಸಿ ತೆಗೆದುಕೊಂಡನು. ಸೊ ಹೀಗೆ ಆರಿಸಿ ತೆಗೆದುಕೊಂಡಂತಹ ಜನರಿಗೆ ಯೇಸುಸ್ವಾಮಿ ತನ್ನ ಐಹಿಕ ಸೇವೆಯನ್ನ ಮುಗಿಸಿ ಆತನು ಇನ್ನೇನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಕೆಲವು ತಾಸುಗಳ ಮುಂಚಿತವಾಗಿ ಅಥವಾ ಕೆಲವು ನಿಮಿಷಗಳ ಮುಂಚಿತವಾಗಿ ಒಂದು ಜವಾಬ್ದಾರಿಯನ್ನ ವಹಿಸುವಂತದಾಗಿ ನೋಡುತ್ತೇವೆ. ಅದರ 19ನೇ ವಾಕ್ಯದಲ್ಲಿ, ಆದುದರಿಂದ ನೀವು, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. 20ನೇ ವಾಕ್ಯ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ದೇವರು ಆರಿಸಿಕೊಂಡಂತಹ ತನ್ನ ಶಿಷ್ಯ ವೃಂದದವರಿಗೆ ತಾನು ಇನ್ನೇನು ತಂದೆಯ ಬಳಿಗೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಹೇಳುವಂತಹ ಒಂದು ಕಾರ್ಯ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ, ಯಾರಿಗೆ? ಸಕಲ ದೇಶದ ಜನರಿಗೆ ಉಪದೇಶ ಮಾಡಿರಿ. ಸೊ ದೇವರು ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ಏನೆಂದರೆ, ಯೇಸು ಕ್ರಿಸ್ತನ ಮೂಲಕ ಮಾತ್ರ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ. ಅದು ಮಾತ್ರವಲ್ಲದೆ ಒಂದು ಕ್ರೈಸ್ತ ಜೀವಿತವನ್ನ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕೆಂಬುವಂಥದ್ದನ್ನ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಆತನು ಮಾಡಿ ತೋರಿಸಿರುವಂಥದ್ದನ್ನ ಶಿಷ್ಯರು ಜನರಿಗೆ ತಿಳಿಸುವಂಥದ್ದಾಗಿದೆ. ಇವತ್ತು ಲೋಕದಲ್ಲಿ ದೇವರ ವಾಕ್ಯವನ್ನ ಉಪದೇಶಿಸುವಂತವರ ಸಂಖ್ಯೆ ಅತಿ ಹೆಚ್ಚಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಈ ಒಂದು ಕೋವಿಡ್ ಕಾಲದ ನಂತರವಾಗಿ ದೇವರ ವಾಕ್ಯ ಯಥೇಚ್ಛಾಗಿ 10 ಹಲವು ಮಾಧ್ಯಮಗಳ ಮೂಲಕ ಸಾರಲ್ಪಡುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ನಾನು ಪ್ರಾರಂಭ ಮಾಡಿರುವಂತಹ ಈ ಒಂದು ಫೇಸ್ಬುಕ್ ಆರಾಧನೆ ಸಹ ಈ ಒಂದು ಕೋವಿಡ್ನ ಒಂದು ಫಲ ಅಂದರೆ ತಪ್ಪಾಗಲಾರದು. ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೊ ನೀವು ಅವರಿಗೆ ಉಪದೇಶ ಮಾಡಿರಿ. ಏನನ್ನ ಉಪದೇಶ ಮಾಡಬೇಕು? ನಾನು ಹೇಳಿದೆ, ಇಂದು ಉಪದೇಶಕರ ಸಂಖ್ಯೆ ಅತಿ ಹೆಚ್ಚಾಗಿದೆ ಎಂಬುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ.
ವಿಶ್ವಾಸಿಗಳ ಸಂಖ್ಯೆಗಿಂತಲೂ ಉಪದೇಶಕರ ಸಂಖ್ಯೆಗೆ ಹೆಚ್ಚೆಂದರೆ ತಪ್ಪಾಗಲಾರದು, ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕದಲ್ಲಿ. ಆದರೆ ನಮ್ಮ ಉಪದೇಶದ ಮಾನದಂಡ ಏನಾಗಿದೆ ಎಂಬುವಂಥದ್ದನ್ನು ನಾವು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಂದು ನನ್ನ ಶೀರ್ಷಿಕೆ ಅನ್ನುವಂಥದ್ದು ಜನರನ್ನ ಸಜ್ಜುಗೊಳಿಸುವಂಥದ್ದು. ಯಾವುದಕ್ಕೋಸ್ಕರವಾಗಿ ನಾವು ಜನರನ್ನ ಸಜ್ಜುಗೊಳಿಸಬೇಕು? ಅನೇಕರು ಹೇಳುವಂತಹ ಒಂದು ಮಾತು, ಪ್ರತ್ಯೇಕವಾಗಿ ಸಭಾಪಾಲಕರುಗಳು ಜನರಿಗೆ ಹೇಳುವಂತಹ ಒಂದು ಮಾತಿದೆ. ನೀವು ಸೇವೆಗೆ ಸಹಾಯ ಮಾಡಬೇಕು ಅಥವಾ ಜನರನ್ನ ಸೇವೆಗಾಗಿ ಸಜ್ಜುಗೊಳಿಸುವಂಥದ್ದು ತಪ್ಪೆಂಬುದಾಗಿ ನಾನು ಹೇಳೋದಿಲ್ಲ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ನಾವು ಯಾವುದಕ್ಕೋಸ್ಕರವಾಗಿ ದೇವ ಜನರನ್ನ ಸಜ್ಜುಗೊಳಿಸಬೇಕು ಎಂಬ ಒಂದು ವಿಚಾರವನ್ನ ನಾವು ಅವಲೋಕಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ಅವರನ್ನ ನಡೆಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ ಮೋಶೆಯ ನಾಯಕತ್ವದಲ್ಲಿ ಯೆಹೋವನು ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ಅವರನ್ನು ಮಾರ್ಗ ನಡೆಸಿದ. ಮೋಶೆಯ ನಾಯಕತ್ವದಲ್ಲಿ ಸರಿಸುಮಾರು 40 ವರ್ಷ. ಯಾಕಂದ್ರೆ ಮೋಶೆ ಫರೋಹನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಾಗ ಅವನಿಗೆ 80 ವರ್ಷ, ಮೋಶೆ ಮರಣಿಸುವಾಗ ಅವನಿಗೆ 120 ವರ್ಷ. ಈ 40 ವರ್ಷದ ದೀರ್ಘ ಪ್ರಯಾಣದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರಗಳನ್ನ, ವಿಧಿವಿಧಾನಗಳನ್ನ ದಯಪಾಲಿಸಿ ಕೊಟ್ಟನು. ಹೀಗೆ ಕೊಟ್ಟಂತಹ ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಹೇಳುವಂಥದ್ದು, ನೀವು ಸ್ವತಂತ್ರಪಡಿಸಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನೀವು ಅನುಸರಿಸುವುದಕ್ಕಾಗಿ ಯೆಹೋವನು ಬೋಧಿಸಬೇಕೆಂಬುದಾಗಿ ಹೇಳಿರುವಂತಹ ಧರ್ಮೋಪದೇಶದ ವಿಧಿ ನಿರ್ಣಯವು ಇದಾಗಿದೆ. ಮೋಶೆ ಒಬ್ಬ ನಾಯಕತ್ವದ ಸ್ಥಾನದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ. ಇನ್ನೇನು ಕೆಲವು ದಿನಗಳಲ್ಲಿ ದೇವರು ಅವನನ್ನ ತನ್ನ ಯಾತ್ರೆಯನ್ನ, ಅವನ ಈ ಲೋಕದ ಯಾತ್ರೆಯನ್ನ ತೀರಿಸುವುದಕ್ಕೆ ಸಿದ್ಧನಾಗಿರುವಾಗ, ಅಥವಾ ಮೋಶೆ ಮರಣಿಸುವುದಕ್ಕೆ ಸಿದ್ಧನಾಗಿರುವಾಗ, ತನ್ನ ಮರಣ ಸಮೀಪಿಸುವುದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರನ್ನ ಯಾವ ಉದ್ದೇಶದಿಂದ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ಅಥವಾ ವಾಗ್ದಾನ ದೇಶಕ್ಕೆ ಪ್ರವೇಶಿಸುವಾಗ ಆ ದೇಶದಲ್ಲಿ ಅವರು ಪಾಲಿಸಬೇಕಾದಂತಹ ಬೋಧನೆಯನ್ನ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ತಿಳಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಒಬ್ಬ
ನಾಯಕನ ಅಥವಾ ದೇವರಿಂದ ಸೇವೆಗಾಗಿ ಆರಿಸಿಕೊಂಡವನ ದೌತ್ಯ ಅನ್ನುವಂಥದ್ದು ದೇವರ ಮಕ್ಕಳನ್ನ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕು ಎಂಬುವಂಥದ್ದನ್ನ ಬೋಧಿಸುವಂಥದ್ದಾಗಿದೆ. ಅದನ್ನು ಬಿಟ್ಟು ಸೇವೆಗಾಗಿ ಹಣವನ್ನ ಕೊಡಿ ಎಂಬುದಾಗಿ ಸಜ್ಜುಗೊಳಿಸುವಂಥದ್ದಲ್ಲ. ಸೊ ದೇವರು ನನಗೆ 10 ವಿಶ್ವಾಸಿಗಳನ್ನ ಕೊಟ್ಟರೆ ನಾನು 10 ವಿಶ್ವಾಸಿಗಳ ಆತ್ಮರಕ್ಷಣೆಗೆ 10 ವಿಶ್ವಾಸಿಗಳ ಜೀವಿತದ ಕಾರ್ಯಗಳಿಗೆ ನಾನು ಜವಾಬ್ದಾರಿಯುಳ್ಳವನಾಗಿದ್ದೇನೆ. ಅವರನ್ನ ಸಜ್ಜುಗೊಳಿಸುವಂಥದ್ದಾಗಿದೆ ನನ್ನ ಜವಾಬ್ದಾರಿ. ಅದಕ್ಕೆ ಬದಲಾಗಿ ಎ ಎಂಬ ಸ್ಥಳದಲ್ಲಿ ವಾಸಿಸುವಂತಹ ನಾನು ವೈ ಎಂಬ ಜಾಗದಲ್ಲಿ 106 ಕಿಲೋಮೀಟರ್ ದೂರದಲ್ಲಿ ತಿಳಿಯದ ಭಾಷೆ, ನನಗೆ ಮಾತನಾಡಲು ಬಾರದೇ ಇರುವಂತಹ ಭಾಷೆ, ಅವರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕೆ ನನ್ನ ಯಾತ್ರೆಗೆ ಬೇಕಾಗಿರುವಂತಹ ಹಣವನ್ನ ವಿಶ್ವಾಸಿಗಳಿಂದ ಪಡೆದುಕೊಳ್ಳುವುದಕ್ಕೆ ಸಜ್ಜುಗೊಳಿಸುವಂಥದ್ದಲ್ಲ ನನ್ನ ಸೇವೆ. ನಾವು ಜನರನ್ನ ಸಜ್ಜುಗೊಳಿಸಬೇಕಾಗಿರುವಂಥದ್ದು, ಇಲ್ಲಿ ಮೋಶೆ ಜನರನ್ನ ಸಜ್ಜುಗೊಳಿಸುವಂಥದ್ದು, ನೀವು ಸ್ವತಂತ್ರಗೊಳಿಸುವಂತ ದೇಶದಲ್ಲಿ ನೀವು ಕರ್ತನ ಯೆಹೋವನ ಈ ಬೋಧನೆಯನ್ನ ಅನುಸರಿಸಿ ಜೀವಿಸಬೇಕು. ಸೊ ಈ ರೀತಿ ಅದನ್ನು ಅನುಸರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಶುಭ ಉಂಟಾಗ್ತದೆ. ನೋಡಿ, ಇಸ್ರಾಯೇಲರಿಗೆ ದೇವರು ಕೊಟ್ಟಂತಹ ಆಶೀರ್ವಾದ ಅನ್ನುವಂಥದ್ದು ಭೌತಿಕವಾದ ಆಶೀರ್ವಾದ, ಮರಿಬೇಡ್ರಿ. ಅಬ್ರಹಾಮನನ್ನ ದೇವರು ಕರೆದಾಗ ಅಬ್ರಹಾಮನಿಗೆ ಕೊಟ್ಟಂತಹ ವಾಗ್ದಾನ ಅದು ಭೌತಿಕವಾದ ವಾಗ್ದಾನ. ಅಬ್ರಹಾಮನ ನಂತರ ಅವನ ಸಂತತಿಗಳಿಗೆ ದೇವರು ಕೊಡುವಂತಹ ವಾಗ್ದಾನ, ಕೊಟ್ಟಿರುವಂತಹ ವಾಗ್ದಾನ ಅದು ಭೌತಿಕವಾದ ವಾಗ್ದಾನ. ಆದುದರಿಂದಲೇ ಸುಮಾರು 430 ವರ್ಷದ ಗುಲಾಮತನದಿಂದ ಇಸ್ರಾಯೇಲ್ ಮಕ್ಕಳನ್ನ ಬಿಡುಗಡೆ ಮಾಡಿ ವಾಗ್ದಾನ ದೇಶಕ್ಕೆ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ಯೋರ್ದಾನಿನ ಈ ಕಡೆಯಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಹೇಳುವಂಥದ್ದು, ನೀವು ಸ್ವತಂತ್ರಪಡಿಸಿಕೊಳ್ಳುವಂತ ದೇಶದಲ್ಲಿ ಕರ್ತನ ಯೆಹೋವನ ಬೋಧನೆಯನ್ನ, ನನ್ನ ಈ ಬೋಧನೆಯನ್ನ ಪಾಲಿಸುವುದಾದರೆ ನಿಮಗೆ ಶುಭ ಉಂಟಾಗ್ತದೆ. ಹೊಸ ಒಡಂಬಡಿಕೆಯ ದೇವ ಜನರಾದ ನಮಗೆ ಅಥವಾ ನಾಯಕರುಗಳಾದ ನಮಗೆ ದೇವರು ಕೊಟ್ಟಿರುವಂತಹ ಜವಾಬ್ದಾರಿ ಅನ್ನುವಂಥದ್ದು ನಮ್ಮ ವಿಶ್ವಾಸಿ ವೃಂದದವರು ಈ ಮರುಭೂ ಪ್ರಯಾಣದಲ್ಲಿ ಜೀವಿಸುವಾಗ ಅವರಿಗೆ ವಾಗ್ದಾನ ದೇಶ ಅಥವಾ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕೆಂಬ ವಿಧಿ ನಿರ್ಣಯಗಳನ್ನ ಅವರಿಗೆ ಬೋಧಿಸುವಂತದ್ದಾಗಿದೆ. ಇದು ಜನರನ್ನ ಸಜ್ಜುಗೊಳಿಸುವುದು ಅಂದರೆ ಕಾಣಿಕೆಯನ್ನು ಹಾಕುವುದಕ್ಕೆ ಸಜ್ಜುಗೊಳಿಸುವಂಥದ್ದಲ್ಲ, ದಶಮ ಭಾಗವನ್ನು ಕೊಡುವುದಕ್ಕೆ ಸಜ್ಜುಗೊಳಿಸುವಂಥದ್ದಲ್ಲ. ಇವೆಲ್ಲವೂ ನಮ್ಮ ಹೊಟ್ಟೆಗೆ ಮಾತ್ರ ಪ್ರಯೋಜನಕರವಾಗಿದೆ. ಇದ್ಯಾವುದು ಅವರ ಆತ್ಮರಕ್ಷಣೆಗೆ ಪ್ರಯೋಜನಕರವಾಗಿರುವಂಥದ್ದಲ್ಲ. ಸೊ ಜನರನ್ನ ಸಜ್ಜುಗೊಳಿಸುವುದು ಅಂದರೆ ನಿತ್ಯತ್ವಕ್ಕೋಸ್ಕರವಾಗಿ ಅಥವಾ ಪರಲೋಕ ರಾಜ್ಯಕ್ಕೋಸ್ಕರವಾಗಿ ಅವರನ್ನ ಸಜ್ಜುಗೊಳಿಸುವಂತದ್ದಾಗಿದೆ.
ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಉಪದೇಶಕರುಗಳಿಗೆ ಯಾವ ಕಡಿಮೆ ಇಲ್ಲ, ಆದರೆ ಯಥಾರ್ಥವಾದ ಉಪದೇಶ ಬರುತ್ತಿಲ್ಲ ಅನ್ನುವಂಥದ್ದು ವ್ಯಸನಕರವಾದ ಕಣ್ಣೀರಿನ ಸಂಗತಿಯಾಗಿದೆ. ಪ್ರತಿಯೊಬ್ಬನು ಅವನವನ ಹೊಟ್ಟೆಗೋಸ್ಕರವಾಗಿ ಜನರನ್ನ ಸಜ್ಜುಗೊಳಿಸುವಂತವರಾಗಿದ್ದಾರೆ. ಅವರ ಏನು ಲಾವಿಶ್ ಆದ ಜೀವಿತಕ್ಕೋಸ್ಕರವಾಗಿ ಜನರನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಒಂದು ಸಾರಿ ತನ್ನನ್ನು ಹಿಂಬಾಲಿಸುತ್ತಿದ್ದಂತಹ ಜನಸಮೂಹವನ್ನು ನೋಡಿ ಕನಿಕರ ಪಟ್ಟನು. ಕುರುಬನಿಲ್ಲದ ಕುರಿಗಳಂತೆ ಇವರು ತೊಳಲಿ ಬಳಲಿ ಹೋಗಿದ್ದಾರೆ ಎಂಬುದಾಗಿ. ಕಾರಣ, ಅಂದು ಈ ಜನರನ್ನ ಧರ್ಮೋಪದೇಶದಲ್ಲಿ ನಡೆಸಬೇಕಾಗಿದ್ದಂತಹ ಫರಿಸಾಯರು ಅವರು ತಮ್ಮದೇ ಆದಂತಹ ಸುಖಲೋಲೋಕ್ತಿಯಲ್ಲಿ ಜೀವಿಸುವುದಕ್ಕೆ ಜನರನ್ನ ಸಜ್ಜುಗೊಳಿಸುತ್ತಿರುವಾಗ ಯಥಾರ್ಥವಾದಂತಹ ದೈವಿಕವಾದಂತಹ ಪರಲೋಕದ ಮಾರ್ಗದಿಂದ ಜನರನ್ನ ದೂರ ತಳ್ಳುವಂಥದ್ದನ್ನು ನೋಡಿ ಯೇಸು ಸ್ವಾಮಿ ದುಃಖಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಅದಕ್ಕಿಂತಲೂ ಕಾಠಿಣ್ಯವಾದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇವತ್ತು ಪ್ರತಿ ಸಭೆಗಳು, ಪ್ರತಿ ಸೇವಕರು, ಪ್ರತಿ ಅನ್ನುವುದಕ್ಕಿಂತ ಮುಂಚೆವಾಗಿ ಹಲವರು ಜನರನ್ನ ಸಜ್ಜುಗೊಳಿಸುತ್ತಿರುವಂಥದ್ದು ತಮ್ಮ ಕುಟುಂಬದ ಲೋಲೋಕ್ತಿಗಳಿಗೋಸ್ಕರವಾಗಿ. ನಿಜವಾಗಲೂ ಇದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿ. ಜನರನ್ನ ಸಜ್ಜುಗೊಳಿಸುವಂಥದ್ದು ನೋಡಿ. ಯೇಸುಸ್ವಾಮಿಯ ಜೀವಿತ, ಯೇಸುಸ್ವಾಮಿಯ ಐಹಿಕ ಜೀವಿತದಲ್ಲಿ ಯೇಸುಸ್ವಾಮಿಯ ಪರ್ವತ ಪ್ರಸಂಗವನ್ನು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 5, 6, 7 ಅಧ್ಯಾಯದಲ್ಲಿ. 7ನೇ ಅಧ್ಯಾಯದ ಕೊನೆಯ 2-3 ವಾಕ್ಯಗಳಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಲ್ತಾನೆ. ಕಾರಣ, ಯೇಸುಸ್ವಾಮಿಯ ಬೋಧನೆ ಅನ್ನುವಂಥದ್ದು ಅದು ಯಥಾರ್ಥವಾದ ಬೋಧನೆ. ಯೇಸುಸ್ವಾಮಿಯ ಬೋಧನೆಯನ್ನ ಕೇಳಿ ಅದರಂತೆ ತನ್ನ ಜೀವಿತವನ್ನ ನಿರ್ವಹಿಸುವಂತವನು ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆಯಾಗ್ತಾನೆ. ಅಂತವನ ಜೀವಿತದಲ್ಲಿ ನಿತ್ಯತ್ವವು 100% ಶೋರ್, ಯಾವ ಸಂಶಯವೂ ಇಲ್ಲ. ಆದರೆ ಇಲ್ಲಿ ಯೇಸುಸ್ವಾಮಿಯ ಬೋಧನೆ ಕಾಠಿಣ್ಯವಾಗಿದ್ದಾಗ್ಯೂ ಅದೇನಾಗಿತ್ತು, ಜನರನ್ನ ಯಥಾರ್ಥವಾದಂತಹ ದೈವಿಕವಾದಂತಹ ಮಾರ್ಗಕ್ಕೆ ನಡೆಸುವಂತದ್ದಾಗಿತ್ತು. ನೋಡಿ, ಯೇಸುಸ್ವಾಮಿಯ ಬೋಧನೆ ಹೇಳ್ತಾ ಇದೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಯಾರು ಧನ್ಯರು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದುಃಖ ಪಡುವವರು ಧನ್ಯರು, ಶಾಂತರು ಧನ್ಯರು, ನೀತಿಗೆ ಹಸಿದವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಸಮಾಧಾನ ಪಡಿಸುವಂತವರು ಧನ್ಯರು, ಹಿಂಸೆಯನ್ನು ನನ್ನ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು. ಇವತ್ತು 10 ಹಲವು ಸಂಸ್ಥೆಗಳು ಕ್ರೈಸ್ತರಿಗೆ ವಿರೋಧವಾಗಿ ಎದ್ದೇಳುವಂತಹ, ಪೀಡನೆಗಳಿಗೆ ವಿರೋಧವಾಗಿ ಎದ್ದೇಳುವಂತಹ 10 ಹಲವು ಸಂಸ್ಥೆಗಳು ಯಾವ ದೈವಿಕ ವಾಕ್ಯದ ಆಧಾರದ ಮೇಲೆ ಸತ್ಯವೇದ ಹೇಳ್ತಾ ಇದೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸ್ತಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ಹಲ್ಲಗಳಿದ್ದಾರೆ. ಇವೆಲ್ಲ ಇವೆಲ್ಲ ನೋಡುವಾಗ ಗೊತ್ತಾಗ್ತದೆ ಇದು ಯಾವ ಬೋಧನೆ ಎಂಬುದಾಗಿ. ಇದು ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ. ಆಮೇಲೆ ಯೇಸುಸ್ವಾಮಿ ಹೇಳಿರುವಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಒಬ್ಬ ಕ್ರೈಸ್ತ ಯಾರಾಗಿದ್ದಾನೆ? ಭೂಮಿಗೆ ಉಪ್ಪಾಗಿದ್ದಾನೆ. ಒಬ್ಬ ಕ್ರೈಸ್ತ ಯಾರಾಗಿದ್ದಾನೆ? ಲೋಕಕ್ಕೆ ಬೆಳಕಾಗಿದ್ದಾನೆ. ಅದೆಲ್ಲ ಮಾಡ್ಬಿಟ್ಟು ದೇವ್ರು ಹೇಳಿದ್ರು, ನರಹತ್ಯೆ ಮಾಡಬಾರ್ದು ಅಂದ್ರೆ ಕೋಪ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು ಅಂದ್ರೆ ಮೋಹಿಸಬಾರ್ದು, ಆಮೇಲೆ ಸುಳ್ಳು ಹೇಳಬಾರ್ದು, ಲಾಭಕ್ಕೋಸ್ಕರವಾಗಿ ಸುಳ್ಳು ಹೇಳಬಾರ್ದು, ಹಣಕ್ಕೋಸ್ಕರವಾಗಿ ಇಲ್ಲ ಸಲ್ಲದ ರಿಪೋರ್ಟ್ಗಳನ್ನ ಹೇಳಬಾರ್ದು, ಜನರನ್ನ ಸೇವೆಗಾಗಿ ಸಜ್ಜುಗೊಳಿಸುವುದಕ್ಕೋಸ್ಕರವಾಗಿ
ಇಲ್ಲ ಸಲ್ಲದ ಕಥೆಗಳನ್ನು ಹೇಳಬಾರ್ದು, ಇಲ್ಲ ಸಲ್ಲದ ಸಾಕ್ಷಿಗಳನ್ನು ಹೇಳಬಾರ್ದು. ನೋಡಿ, ಆಮೇಲೆ ಮುಯಿಗೆ ಮುಯಿ ತೀರಿಸಬಾರ್ದು. ಆಮೇಲೆ ನಿಮ್ಮ ವೈರಿಗಳನ್ನ ಪ್ರೀತಿಸಬೇಕು. ಇವೆಲ್ಲ ಯೇಸು ಸ್ವಾಮಿಯ ಬೋಧನೆ. 6ನೇ ಅಧ್ಯಾಯದಲ್ಲಿ ನೀವು ಧರ್ಮ ಕೊಡಬೇಕಾದ್ರೆ ಯಾರಿಗೂ ಗೊತ್ತಿಲ್ದಂಗೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ಮಾಡಬೇಕು. ಆಮೇಲೆ ಉಪವಾಸ ಮಾಡಬೇಕಾದ್ರೆ ಅದು ಪಬ್ಲಿಕ್ ಆಗಿ ಮಾಡಬಾರ್ದು. ಇವೆಲ್ಲ ಇವತ್ತು ನೋಡಿ, ಕ್ರೈಸ್ತತ್ವದಲ್ಲಿ ಅಡಕವಾಗಿರುವಂಥದ್ದೆಲ್ಲ ಇಲ್ಲಿ. ಯಾವ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಬಾರ್ದು ಅಂದ್ರೆ ಅವೆಲ್ಲವೂ ಇವತ್ತು ನಮ್ಮಲ್ಲಿದೆ. ಹೌದಲ್ವಾ? ನಾವು ಧರ್ಮ ಮಾಡುವಂಥದ್ದು ಯಾವ ರೀತಿಯಾಗಿ? ಜಗ್ಗಾಜಾಹಿರವಾಗಿ. 10 ರೂಪಾಯಿ ಒಬ್ಬರಿಗೆ ದಾನ ಮಾಡೋದಕ್ಕೆ ನಾವು 1000 ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ. ಕೊಡುವಂಥದ್ದು 10 ರೂಪಾಯಿ, ಕೊಡುವಂಥದ್ದು ಗಂಜಿ ಕಾಸು. ಆ ಗಂಜಿ ಕಾಸು ಕೊಡುವುದಕ್ಕೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಖರ್ಚು ಮಾಡುವಂಥದ್ದು ಲಕ್ಷಾಂತರ ರೂಪಾಯಿ. ಆಮೇಲೆ ಪ್ರಾರ್ಥನೆ ಮಾಡಬೇಕಾದ್ರೆ ಕಪ್ಪಡಿಗಳಾಗೆ ಮಾಡಬೇಡಿ. ನಾವು ಉದ್ದುದ್ದ ಮಾಡ್ಕೊಂಡು ಹೋಗ್ತೀವಿ. ಉಪವಾಸ ಮಾಡಬೇಕಾದ್ರೆ ಒಳಕೋಣೆ ಒಳಗೆ ಹೋಗಿ ಉಪವಾಸ ಮಾಡ್ರಿ. ನಾವು ಜಗ್ಗಾಜಾಗಿರವಾಗಿ 21 ದಿನ 41 ದಿನ ನಮ್ಮ ಉಪವಾಸ ಬಹಳ ಚೆನ್ನಾಗಿರ್ತದೆ. ಕೆಲವೊಮ್ಮೆ ನಾವು ನಮ್ಮ ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಕಾಣಬಹುದು, ಬೆಳಗ್ಗೆ 10ರಿಂದ 1 ಗಂಟೆ ಗಂಟ ಉಪವಾಸ ಪ್ರಾರ್ಥನೆ, ಮಧ್ಯಾಹ್ನ 4ರಿಂದ 6 ಗಂಟೆ ಗಂಟ ಉಪವಾಸ ಪ್ರಾರ್ಥನೆ. ಆಮೇಲೆ ಏನಾಗ್ತದೆ? ಭೂಲೋಕದಲ್ಲಿ ಗಂಟು ಮಾಡ್ಕೊಳ್ಬೇಡ್ರಿ. ನೋಡಿ, ಅಂದ್ರೆ ಸಂಪಾದನೆ ಮಾಡಬೇಡಿ. ಅವತ್ತಿನ ಗತಿಗೆ ಅವತ್ತಿಗೆ ಸಾಕು. ನೋಡಿ, ಯೇಸು ಸ್ವಾಮಿ ಹೇಳಿದ್ರು, ನೀವು 2 ಯಜಮಾನರಿಗೆ ಸೇವೆ ಮಾಡಲಾರಿರಿ. ದೇವರು ಧನವನ್ನು ನೀವು ಪ್ರೀತಿ ಮಾಡಲಾರಿರಿ. ನೀವು ಹಣಕ್ಕೋಸ್ಕರವಾಗಿ ಸೇವೆ ಮಾಡುವಂತವರಾಗಿದ್ದರೆ ನೀವು ದೇವರ ಸೇವೆಯನ್ನ ಮಾಡುವಂತವರಲ್ಲ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಹೇಳಿರೋದು ಏನು ಊಟ ಮಾಡಬೇಕು, ಏನು ಕುಡಿಬೇಕು ಚಿಂತೆ ಮಾಡಬೇಡ್ರಿ, ದೇವರು ಒದಗಿಸ್ಕೊಡ್ತಾನೆ. 7ನೇ ಅಧ್ಯಾಯದಲ್ಲಿ ತೀರ್ಪು ಮಾಡಬೇಡಿ. ಇವೆಲ್ಲ ಯೇಸು ಸ್ವಾಮಿ ಬೋಧನೆ. ಇದು ಬೇರೆ ಯಾರ ಬೋಧನೆ ಅಲ್ಲ. ಇದು ಯಾವ ಮೈನ್ಲೈನ್ ಚರ್ಚ್ ಬೋಧನೆ ಅಲ್ಲ, ಯಾವ ಕರಸ್ಮ್ಯಾಟಿಕ್ ಚರ್ಚ್ ಬೋಧನೆ ಅಲ್ಲ, ಯಾವ ಪೆಂಟೆಕೋಸ್ಟ್ ಚರ್ಚ್ ಬೋಧನೆ ಅಲ್ಲ. ಇವೆಲ್ಲ ಯೇಸು ಕ್ರಿಸ್ತನು ತಾನೇ ಬೋಧಿಸಿದಂತಹ ಬೋಧನೆ. ಆಮೇಲೆ ತೀರ್ಪು ಮಾಡಬೇಡ್ರಿ. ಆಮೇಲೆ ದೇವರ ವಸ್ತುಗಳನ್ನು ನಾಯಿಗೆ ಹಾಕಬೇಡಿ. ಎಲ್ಲಿ ದೇವ್ರ ವಾಕ್ಯ ಹೇಳ್ಬೇಕು ಅಲ್ಲಿ ಮಾತ್ರ ದೇವ್ರ ವಾಕ್ಯ ಹೇಳಿ, ಎಲ್ಲ ಕಡೆ ಹೇಳ್ಬೇಡಿ. ಆಮೇಲೆ ಇಕ್ಕಟ್ಟಾದ ಬಾಗಿಲದೊಳಗೆ ಹೋಗ್ರಿ. ಹೀಗೆ 10 ಹಲವು ಬೋಧನೆಗಳನ್ನ ಯೇಸು ಸ್ವಾಮಿ ಸೇರಿ ಬಂದಿದ್ದಂತಹ ಜನರಿಗೆ ಬೋಧಿಸಿ ಕಟ್ಟಕಡೆಯದಾಗಿ ಹೇಳಿರುವಂಥದ್ದು, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ಬುದ್ಧಿವಂತ ಮನುಷ್ಯನಿಗೆ ಹೋಲಿಕೆಯಾಗುವನು. ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿತು, ಮನೆಯೇ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಸ್ಥಿರವಾಗಿ ನಿಂತಿತ್ತು. ಯಾಕೆ ಬಂತು? ಇಂದು ಅನೇಕರು ಹಿಂಜಾರಿ ಹೋಗ್ತಾ ಇದ್ದಾರೆ. ಅವರಿಗೆ ಯಥಾರ್ಥವಾದ ಕ್ರಿಸ್ತನ ಬೋಧನೆಯನ್ನ ನಾವು ಕೊಡದೆ ಹೋದದ್ದರಿಂದ ನಾವು ಹೇಳ್ತೇವೆ, ಅನೇಕರು ಯೇಸು ಸ್ವಾಮಿ ನಂಬಿದ್ರು, ಅನೇಕರು ಬಿಡುಗಡೆ ಹೊಂದ್ಕೊಂಡ್ರು. ಆದರೆ ಯಥಾರ್ಥವಾದ ರಕ್ಷಣೆಯ ಸುವಾರ್ತೆಯನ್ನ ನಾವು ಅವರಿಗೆ ಸಾರಲಿಲ್ಲ. ನಾವು ಜನರನ್ನ ಸ್ವರ್ಗ ರಾಜ್ಯಕ್ಕೋಸ್ಕರವಾಗಿ ಸಜ್ಜುಗೊಳಿಸಲಿಲ್ಲ.
ನಾವು ಜನರನ್ನ ಪಾಪದ ಮೇಲೆ ಜಯವನ್ನ ಹೊಂದುವುದಕ್ಕೆ ಸಜ್ಜುಗೊಳಿಸಲಿಲ್ಲ. ನಾವು ಜನರನ್ನ ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವುದಕ್ಕೆ ಸಜ್ಜುಗೊಳಿಸಲಿಲ್ಲ. ನಾವು ಜನರನ್ನು ಒಂದು ಬೇರ್ಪಟ್ಟ ಜೀವಿತವನ್ನ ಜೀವಿಸುವುದಕ್ಕೆ ಸಜ್ಜುಗೊಳಿಸಲಿಲ್ಲ. ನಾವು ಸಜ್ಜುಗೊಳಿಸಿದಂಥದ್ದು ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ನಮ್ಮ ಹೇಳಿಗೆಗೋಸ್ಕರವಾಗಿ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲ ನನ್ನ ಬೋಧನೆಗಳನ್ನು ಕೇಳಿ ಅಂಥವನ ಜೀವಿತದಲ್ಲಿ ಪ್ರಶ್ನೆಗಳು, ಪ್ರತಿಕೂಲಗಳು, ಹೋರಾಟಗಳು, ಪೀಡನೆಗಳು ಬರುವಂತಹ ಸಂದರ್ಭದಲ್ಲಿ ಯಾವನು ಸ್ಥಿರವಾಗಿ ನಿಲ್ತಾನೋ ಅಂಥವನು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿದ ಮನುಷ್ಯನಿಗೆ ಹೋಲಿಕೆಯಾಗ್ತಾನೆ. ಇದು ನಾವು ದೇವರ ಸೇವಕರುಗಳಾದ ನಾವು ವಿಶ್ವಾಸಿಗಳನ್ನ ದೂರುವಂತವರಾಗಿದ್ದೇವೆ. ಆದರೆ ತಪ್ಪು ನಮ್ಮ ಬಳಿಯಲ್ಲಿ. ಕಾರಣ ನಾವು ಜನರಿಗೆ ಸರಿಯಾದಂತಹ ಬೋಧನೆಯನ್ನ ಕೊಡಲಿಲ್ಲ. ನಾವು ಯೇಸು ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ಪರಿಚಯ ಪಡಿಸಲಿಲ್ಲ. ದಟ್ ಇಸ್ ಅ ರಾಂಗ್. ಅಲ್ಲಿ ತಪ್ಪು ಸಂಭವಿಸಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಿಯರೇ, ನಾವು ಯಾವುದಕ್ಕೋಸ್ಕರವಾಗಿ ಜನರನ್ನು ಸಿದ್ಧಪಡಿಸಬೇಕು? ದೇವರ ರಾಜ್ಯಕ್ಕೋಸ್ಕರವಾಗಿ, ಈ ಲೋಕಕ್ಕೋಸ್ಕರವಾಗಿ, ಈ ಲೋಕದಲ್ಲಿ ಸಭೆ ಕಟ್ಟುವುದಕ್ಕೋಸ್ಕರವಾಗಿ ಅಲ್ಲ ಜನರನ್ನು ಸಿದ್ಧಪಡಿಸಬೇಕಾಗಿರುವಂಥದ್ದು. ಈ ಲೋಕದಲ್ಲಿ ರಿಟ್ರೀಟ್ ಮಾಡುವುದಕ್ಕೋಸ್ಕರವಾಗಿ ಎಲ್ಲ ಜನರನ್ನು ಸಿದ್ಧಪಡಿಸಬೇಕಾಗಿರುವಂಥದ್ದು. ಇವತ್ತು ನಾವು ಬೇಡವಾದ ಕಾರ್ಯಗಳಿಗೆ ಜನರನ್ನ ಸಿದ್ಧಪಡಿಸ್ತಾ ಇದ್ದೇವೆ. ಬೇಡವಾದ ಕಾರ್ಯಗಳು, ಯಥಾರ್ಥವಾದ ಕಾರ್ಯಗಳಿಗಾಗಿ ನಾವು ಜನರನ್ನು ಸಿದ್ಧಪಡಿಸ್ತಾ ಇದ್ದೇವ? ದೈವಿಕವಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಿದ್ಧಪಡಿಸ್ತಾ ಇದ್ದೇವ? ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಿದ್ಧಪಡಿಸ್ತಾ ಇದ್ದೇವ? ಒಂದು ಬಾರಿ ಒಬ್ಬ ಸೇವಕರ ಬಳಿಯಲ್ಲಿ ಮಾತನಾಡಿದಾಗ ಅವರು ಹೇಳಿದಂಥ ಒಂದು ಮಾತು, 3 ವರ್ಷ ನಮ್ಮ ಸಮಯ, ಅದನ್ನ ತಳ್ಕೊಂಡು ಹೋಗ್ಬೇಕಷ್ಟೇ, ಮುಗೀತು. ಆಮೇಲೆ ಬೇರೆ ಸಭೆ. ಇಂದು ಸೇವೆ ಅನ್ನುವಂಥದ್ದು ಒಂದು ರೀತಿಯ ವ್ಯಾಪಾರೀಕರಣವಾಗಿ ಮಾರ್ಪಟ್ಟಿದೆ. 3 ವರ್ಷ, 4 ವರ್ಷ, 5 ವರ್ಷ ಒಂದು ಕಡೆ ನಿಲ್ಲುವಂಥದ್ದು, ನಂತರವಾಗಿ ಬೇರೊಂದು ಕಡೆಗೆ ಹೋಗುವಂಥದ್ದು. ಪೌಲನು ಅನೇಕ ಪಟ್ಟಣಗಳಲ್ಲಿ ಸುವಾರ್ತೆಯನ್ನು ಸಾರಿ ಪ್ರಯಾಣ ಬೆಳೆಸಿದಂಥ ವ್ಯಕ್ತಿ. ಪ್ರಯಾಣ ಬಳಸುವಂಥದ್ರಲ್ಲಿ ಯಾವ ತಪ್ಪಿಲ್ಲ. ಹಲವು ಸಂಸ್ಥೆಗಳು ಅದನ್ನ ವಾಡಿಕೆಯಾಗಿ ತೆಗೆದುಕೊಂಡಿದ್ದಾರೆ. ಟ್ರಾನ್ಸ್ಫರ್, ಇಟ್ಸ್ ಎ ಗುಡ್. ಬಟ್ ನಾನಿರುವಂತಹ ಸ್ಥಳದಲ್ಲಿ ನನ್ನ ವಿಶ್ವಾಸಿ ವೃಂದದವರನ್ನ ಅಥವಾ ದೇವರು ಸ್ಥಾಪಿಸಿದಂತಹ ಸಭೆಯಲ್ಲಿರುವಂತಹ ವಿಶ್ವಾಸಿ ವೃಂದದವರನ್ನ ನಾವು ಪರಲೋಕಕ್ಕೋಸ್ಕರವಾಗಿ ಸಿದ್ಧಪಡಿಸದೆ ಹೋದರೆ ಏನು ಪ್ರಯೋಜನ? ಇಂದು ಅನೇಕರು ಸಭೆಗಳನ್ನ ಕಟ್ಟುವುದಕ್ಕೆ ರಿನೋವೇಷನ್ ವರ್ಕ್ಗಳಿಗೋಸ್ಕರವಾಗಿ ಜನರನ್ನು ಸಜ್ಜುಗೊಳಿಸ್ತಾರೆ. ಅಲ್ಲಿ ಹೇಳುವಂತ ಒಂದೇ ಒಂದು ಮಾತು, ಕೊಡ್ರಿ, ಇಲ್ಲಿ ಕಟ್ರಿ, ಪರಲೋಕದಲ್ಲಿ ನಿಮಗೆ ಕಟ್ತಾರೆ. ರಾಂಗ್. 100%, 100ಕ್ಕೆ 100ರಷ್ಟು ಶುದ್ಧ ಸುಳ್ಳು. ಕೊಡಬೇಕು, ದಟ್ ಇಸ್ ಎ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೊಡ್ರಿ, 2 ಇರುವಂತವನು 1 ಕೊಡ್ಲಿ, ಅದು ಕ್ರಿಸ್ತನ ಬೋಧನೆ. ಕೊಡಬೇಕು. ಆದರೆ ಕೇವಲ ಕೊಡುವುದರ ಮೂಲಕವಾಗಿ ನಿತ್ಯತ್ವವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ, ಕೊಡುವುದರ ಮೂಲಕವಾಗಿ ಆಶೀರ್ವಾದ ಲಭಿಸುತ್ತದೆ ಎಂಬುವಂತ ಸುಳ್ಳು ಬೋಧನೆಗಳನ್ನು ಹೇಳ್ಬೇಡಿ.
ನೋಡಿ, 1 ಕೊಟ್ರೆ 10 ಸಿಕ್ಕೋದಾದ್ರೆ ಎಲ್ಲ ಪಾಸ್ಟ್ಗಳ ಮುಂಚೆ ಕೊಡ್ತಾ ಇದ್ರು. ಡೋಂಟ್ ಮಿಸ್ಲೀಡ್ ಪೀಪಲ್. ಜನರನ್ನ ತಪ್ಪಾದ ಗ್ರಹಿಕೆಗೆ ತಳ್ಳಬೇಡಿ. ಸೊ ನಾವು, ದೇವರು ನಮ್ಮನ್ನ ಕರೆದಿರುವಂಥದ್ದು ಜನರನ್ನ ಸಜ್ಜುಗೊಳಿಸುವುದಕ್ಕೋಸ್ಕರವಾಗಿ. ಅದನ್ನು ನಾವು ನಿರ್ವಹಿಸುವಂಥವರಾಗಿದ್ದೇವ. ಪೌಲನ ಸೇವೆಯನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ ತಿಮೋತಿಯನಿಗೆ ಬರೆದ ಪತ್ರಿಕೆ, ತೀತನಿಗೆ ಬರೆದ ಪತ್ರಿಕೆಯಲ್ಲಿ, ಅಲ್ಲಿ ಪೌಲನು ಹೇಳುವಂಥದ್ದು, ತಿಮೋತಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಪೌಲನು ಹೇಳುವಂಥದ್ದು, ನನ್ನನ್ನೇ ಮಾದರಿಯಾಗಿಡುಕೋ. ತೀತನಿಗೆ ಹೇಳುವಂಥದ್ದು ಇದೇ ಮಾತನ್ನ. ನಮ್ಮ ಜವಾಬ್ದಾರಿ ಎನ್ನುವಂಥದ್ದು ಜನರನ್ನ ಸಜ್ಜುಗೊಳಿಸುವಂಥದ್ದು. ಒಂದು, ಪರಲೋಕ ರಾಜ್ಯಕ್ಕೋಸ್ಕರವಾಗಿ ಸಜ್ಜುಗೊಳಿಸುವಂಥದ್ದು. 2, ಪವಿತ್ರವಾದ ಜೀವಿತಕ್ಕೋಸ್ಕರವಾಗಿ ಸಜ್ಜುಗೊಳಿಸುವಂಥದ್ದು. 3, ಪೌಲನು ಹೇಳುವ ರೀತಿಯಲ್ಲಿ ಇತರರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಸಜ್ಜುಗೊಳಿಸುವಂಥದ್ದು. ಸೊ ಈ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವಾ? ಯೋಚನೆ ಮಾಡಬೇಕು. ವೇರ್ ವಿ ಆರ್. ನಾವೆಲ್ಲರೂ ಕರ್ತನ ಸೇವೆಯಲ್ಲಿ ತಲ್ಲೀನರಾಗಿದ್ದೇವೆ. ಆದರೆ ಕರ್ತನ ಸೇವೆಯನ್ನು ಕರ್ತನು ಹೇಳಿದಂತಹ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವಾ? ನೋಡಿ, ಶಾಲೆಯಲ್ಲಿ ಓದುವಂತಹ ಮಗು ಏನನ್ನೋ ಓದಿದರೆ ಸಾಲದು, ಶಾಲೆಯಲ್ಲಿ ಕಲಿಸುವಂಥದ್ದನ್ನ ಓದಿದರೆ ಮಾತ್ರ ಉತ್ತೀರ್ಣನಾಗುವಂಥದ್ದು. ಸೊ ನಾವು ಉತ್ತೀರ್ಣರಾಗ್ತಾ ಇದ್ದೇವಾ? ನಾವು ಜನರನ್ನ ಬೆಳೆಸ್ತಾ ಇದ್ದೇವಾ? ಕ್ರಿಸ್ತನಲ್ಲಿ ಬೆಳೆಸ್ತಾ ಇದ್ದೇವಾ? ಕ್ರಿಸ್ತನಲ್ಲಿ ಸಜ್ಜುಗೊಳಿಸ್ತಾ ಇದ್ದೇವಾ? ದೇವರು ನಮಗೆ ಕೊಟ್ಟಿರುವಂತಹ ಕುರಿಗಳ ಲೆಕ್ಕವನ್ನು ನಾವು ಕೊಡಬೇಕು. ದೇವರು ನಮಗೆ ಕೇಳುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ನಾವು ಯಾವ ಉತ್ತರವನ್ನ ಕೊಡುವಂತವರಾಗಿರಬಹುದು? ಯೋಚನೆ ಮಾಡಿ. ದೇವರು ನಮಗೆ ಕೊಟ್ಟಿರುವಂತಹ ಸಭೆಯ ವಿಶ್ವಾಸಿಯ ಆತ್ಮರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಎಸ್ಕೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಎಸ್ಕೇಲನಿಗೆ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಾನು ದುಷ್ಟನಿಗೆ ನೀನು ಸತ್ತೇ ಸಾಯುವಿ ಎಂಬುದಾಗಿ ಹೇಳುವಾಗ, ನೀನು ಅವನನ್ನು ಎಚ್ಚರಿಕೆ ಪಡಿಸದೆ ಹೋದರೆ ಅವನು ತನ್ನ ದುಷ್ಟತ್ವದಲ್ಲಿ ಸಾಯ್ತಾನೆ, ನಾನು ನಿನಗೆ ಲೆಕ್ಕ ಕೇಳ್ತೇನೆ. ಜನರನ್ನ ಪ್ರೀತಿಪಡಿಸುವಂತಹ, ನಮಗೆ ಲಾಭವಾಗುವಂತಹ ಉಪದೇಶವನ್ನೆಲ್ಲ ನಾವು ಕೊಡುವುದಕ್ಕೆ ಇರುವಂಥದ್ದು. ದೇವರು ನಮ್ಮನ್ನು ಕರೆದಿರುವಂಥದ್ದು ಜನರನ್ನ ಸಜ್ಜುಗೊಳಿಸುವುದಕ್ಕೋಸ್ಕರವಾಗಿ, ದೇವರ ರಾಜ್ಯಕ್ಕೋಸ್ಕರವಾಗಿ ಸಜ್ಜುಗೊಳಿಸುವುದಕ್ಕೋಸ್ಕರವಾಗಿ. ಈ ಸೇವೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಂಬಿಗಸ್ತರಾಗಿದ್ದೇವೆ ಎಂಬುವಂಥದ್ದನ್ನ ಒಂದು ಸಾರಿ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಮೋಶೆ ಇಸ್ರಾಯೇಲರಿಗೆ ಹೇಳುವಂಥದ್ದು, ನೀವು ಸ್ವತಂತ್ರಪಡಿಸಿಕೊಳ್ಳುವಂತಹ ದೇಶ, ಅಲ್ಲಿರುವಂತಹ ಮೇಲುಗಳನ್ನ ನೀವು ಅನುಭವಿಸಬೇಕಾದ್ರೆ ನೀವು ಯೆಹೋವನ ಧರ್ಮಶಾಸ್ತ್ರವನ್ನ ನೀವು ಪಾಲಿಸಬೇಕು. ಹೊಸ ಒಡಂಬಡಿಕೆಯ ದೇವ ಜನರಾದ ನಮಗೆ ಕೊಟ್ಟಿರುವಂತಹ ವಾಗ್ದಾನ ಪರಲೋಕ ರಾಜ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ ಅದರ 4ನೇ ವಾಕ್ಯದಲ್ಲಿ ಈ ರೀತಿ ಬರೆದಿರುವಂತದ್ದಾಗಿ ನಾವು ನೋಡುತ್ತೇವೆ. ಅದರ 3ನೇ ವಾಕ್ಯದ ಕೊನೆಯ ಭಾಗ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ವಾಗ್ದಾನ, ನಾನಿರುವ ಸ್ಥಳದಲ್ಲಿ ನೀವಿರಬೇಕು.
ಅಂದರೆ ಪರಲೋಕಕ್ಕೆ ಜನರನ್ನು ನಾವು ಸಜ್ಜುಗೊಳಿಸ್ತಾ ಇದ್ದೇವೆ. ದಿನಂಪ್ರತಿ ನಮ್ಮ ಸಭೆಗಳಲ್ಲಿ ಅನೇಕರು ಮರಣಿಸುವಾಗ ಆ ಮರಣದ ಸೇವೆಯಲ್ಲಿ ಕಾಲಾಂತರದಲ್ಲಿ ಎದ್ದುಬ ಎಂಬುದಾಗಿ ಹೇಳುವಂಥದ್ದಲ್ಲ ದೊಡ್ಡ ವಿಚಾರ. ಕರ್ತನಲ್ಲಿ ನಿದ್ರೆ ಹೋದ ಎಂಬುದಾಗಿ ಹೇಳುವಂಥದ್ದಲ್ಲ ದೊಡ್ಡ ವಿಚಾರ. ಯಥಾರ್ಥವಾಗಿ ಅವರ ಆತ್ಮರಕ್ಷಣೆಗೆ ಬೇಕಾದಂತಹ ಬೋಧನೆಗಳನ್ನು ನಾವು ಕೊಟ್ಟಿದ್ದೇವಾ, ಅದು ವಿಚಾರ. ಒಮ್ಮೆ ಯೋಚನೆ ಮಾಡಿ, ನಾವು ಜನರನ್ನ ನಿತ್ಯತ್ವಕ್ಕೋಸ್ಕರವಾಗಿ ಸಿದ್ಧಪಡಿಸುತ್ತಿದ್ದೇವಾ? ಈ ಮುಂದಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ನಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನ ಅಲ್ಪರಾದ ನನ್ನನ್ನ ಈ ವಾಕ್ಯವನ್ನು ಕೇಳಲಿರುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ದಿನಮಾನಗಳಲ್ಲಿ ಕರ್ತನೆ, ನಿನಗೋಸ್ಕರವಾಗಿ ಜನರನ್ನು ಸಜ್ಜುಗೊಳಿಸುವಂತೆ ಪ್ರತಿಯೊಬ್ಬರಿಗೆ ಬೇಕಾಗಿರುವಂತಹ ಕೃಪೆಯನ್ನು ಕೊಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ದೇವರು ನಿಮ್ಮ